ಇಂದು ಡಿಜಿಟಲ್ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಹಾಸುಹೊಕ್ಕಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲೂ ಅಭೂತಪೂರ್ವ ಬದಲಾವಣೆಗಳು ನಡೆಯುತ್ತಿವೆ. ಇದಕ್ಕೆ ಅತ್ಯುತ್ತಮ ನಿದರ್ಶನ ಮಂಗಳೂರಿನ ಬೆಂದೂರ್ವೆಲ್ನಲ್ಲಿರುವ ಸೇಂಟ್ ತೆರೇಸಾ ಐಸಿಎಸ್ಇ ಶಾಲೆ. ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಐರಿಸ್ ಹೆಸರಿನ ಕೃತಕ ಬುದ್ಧಿಮತ್ತೆಯ ರೋಬೋಟ್ ಶಿಕ್ಷಕಿಯನ್ನು ಬೋಧನಾ ವಿಭಾಗಕ್ಕೆ ಸೇರ್ಪಡೆಗೊಳಿಸಿ ಇತಿಹಾಸ ಬರೆದಿದೆ. ಈ ರೋಬೋಟ್ ಶಿಕ್ಷಕಿ ಐರಿಸ್ ಅನ್ನು ಇತ್ತೀಚೆಗೆ ಶಾಲೆಗೆ ತರಲಾಗಿದ್ದು 1ರಿಂದ 11ನೇ ತರಗತಿಯವರೆಗೆ ಮಕ್ಕಳಿಗೆ ಅನುಕೂಲವಾಗುವಂತೆ ಪ್ರೋಗ್ರಾಮಿಂಗ್ ಮಾಡಲಾಗಿದೆ. ಶಾಲೆಯ ವಿದ್ಯಾರ್ಥಿಗಳು ಪಠ್ಯ ಹಾಗೂ ಪಠ್ಯೇತರ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಐರಿಸ್ನಿಂದ ಉತ್ತರಗಳನ್ನು ಪಡೆಯಬಹುದಾಗಿದೆ. ದೂರದರ್ಶನದೊಂದಿಗೆ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಲೂಟ್ಸ್ 3 ವರ್ಷಗಳ ಹಿಂದೆಯೇ ನಮ್ಮ ಶಾಲೆಯಲ್ಲಿ ಎಐ ಲ್ಯಾಬ್ ಆರಂಭಿಸಲಾಗಿದೆ. ಈಗ ಐರಿಸ್ ಸೇರ್ಪಡೆಯಿಂದಾಗಿ ಲ್ಯಾಬ್ ಮತ್ತಷ್ಟು ಉನ್ನತೀಕರಣಗೊಂಡಿದೆ. ವಿದ್ಯಾರ್ಥಿಗಳು ಪ್ರತಿ ವಾರ ಎಐ ಲ್ಯಾಬ್ಗೆ ಭೇಟಿ ನೀಡಿ ರೋಬೋಟ್ ಶಿಕ್ಷಕಿಯೊಂದಿಗೆ ನೇರವಾಗಿ ಸಂವಹನ ನಡೆಸಲು ಪ್ರತ್ಯೇಕ ಅವಧಿಯನ್ನು ಮೀಸಲಿಡಲಾಗಿದೆ ಎಂದರು. Wonderful tool in our school, and being the world is entering into AI, we are also happy to introduce and we want to expose our students to this present technology. ಶಿಕ್ಷಕ ರಾಜೇಶ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ತಂತ್ರಜ್ಞಾನ ಹೊಂದಿರುವ ರೋಬೋಟ್ ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳಲ್ಲೂ ಎದುರಾಗುವ ಪ್ರಶ್ನೆಗಳಿಗೆ ಪರಿಹಾರ ಒದಗಿಸುತ್ತದೆ. ಮಾತ್ರವಲ್ಲದೆ ಕನ್ನಡ, ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಕೇಳುವ ಪ್ರಶ್ನೆಗಳನ್ನು ಗ್ರಹಿಸಿ ಅದೇ ಭಾಷೆಯಲ್ಲಿ ಉತ್ತರಿಸುತ್ತದೆ ಎಂದು ತಿಳಿಸಿದರು. ಕ್ಷಣ ಮಾತ್ರದಲ್ಲಿ ನಮಗೆ ನೀಡುವುದರ ಮೂಲಕ ವಿದ್ಯಾರ್ಥಿಗಳ ಕಲಿಕೆಯನ್ನ ಇನ್ನಷ್ಟು ಆಸಕ್ತಿದಾಯಕ ಮಾಡುವುದು ಮಾತ್ರ ಅಲ್ಲದೆ ಅವರ ಜ್ಞಾನಾಭಿವೃದ್ಧಿಗೆ ಒಂದು ಪೂರಕ ವಾತಾವರಣವನ್ನು ಇದು ಕಲ್ಪಿಸಿಕೊಡುತ್ತದೆ. ಶಿಕ್ಷಕಿ ಜೋಹಾನಾ, ವಿದ್ಯಾರ್ಥಿಗಳು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಐರಿಸ್ ರೋಬೋಟ್ ಸ್ಪಷ್ಟ ಹಾಗೂ ನಿಖರವಾದ ಉತ್ತರ ನೀಡುತ್ತದೆ ಎಂದರು. ಉತ್ತರವನ್ನು ನೀಡುತ್ತದೆ. ಇದರಲ್ಲಿ ಆಕ್ಚುಲಿ ನಾವು ತನ್ನನ್ನೇ ಇನ್ನೂ ಜಾಸ್ತಿ ರೀತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಲ್ಲ ವಿಶ್ ಮಾಡಲಿಕ್ಕೆ ಆ ರೀತಿಯ ನಾವು ಆಡ್ ಮಾಡಬಹುದು ಫೀಚರ್ಸ್ ಈ ಎಐ ರೋಬೋಟಿಗೆ. ವಿದ್ಯಾರ್ಥಿ ಶ್ರಾವಣಿ, ನಾವು ಕೇಳುವ ಯಾವುದೇ ಪ್ರಶ್ನೆಗೆ ಕ್ಷಣ ಮಾತ್ರದಲ್ಲಿ ರೋಬೋಟ್ ಶಿಕ್ಷಕಿ ಉತ್ತರ ನೀಡುವುದರಿಂದ ಸಾಕಷ್ಟು ನೆರವಾಗಿದೆ ಎಂದು ಹೇಳಿದರು.